ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಎಷ್ಟು ಹುದ್ದೆಗಳು ಖಾಲಿ ಇರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ವಯೋಮಿತಿ ಎಷ್ಟಿರಬೇಕು, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಸ್ಯಾಲ್ರಿ ಏನಿರುತ್ತೆ, ಇದ್ರೆಲ್ಲದರ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಈಗಲೇ ಹೇಳಿದ ಹಾಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ನವರು ಯಂಗ್ ಪ್ರೊಫೆಷನಲ್ಸ್ಗಳಿಗೆ ಹುದ್ದೆ ಕರೆದಿರ್ತಾರೆ. ಎಲ್ಲೆಲ್ಲಿ ಇದೆ ಅಂತ ಹೇಳೋದಾದರೆ ಕೋಲ್ಕತ್ತಾ, ಮುಂಬೈ, ಬೆಂಗಳೂರು, ಗುವಾಹಟಿ ಇದಿಷ್ಟು ಪ್ಲೇಸ್ಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಅಸಿಸ್ಟೆಂಟ್ ಪಬ್ಲಿಕ್ ರಿಲೇಷನ್ಸ್ ಎಕ್ಸಿಕ್ಯೂಟಿವ್ ಮತ್ತು ಪಬ್ಲಿಕ್ ರಿಲೇಷನ್ಸ್ ಎಕ್ಸಿಕ್ಯೂಟಿವ್ ಈ ಎರಡು ಹುದ್ದೆಗಳಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕಾಗತ್ತೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ MBA ಅಥವಾ PGDM ಆಗಿರಬೇಕಾಗತ್ತೆ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನರ್ ಹುದ್ದೆಗೆ ಡಿಗ್ರಿ ಅಥವಾ ಗ್ರಾಜ್ಯುಯೇಷನ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋಗ್ರಾಫರ್ ಆ್ಯಂಡ್ ವಿಡಿಯೋ ಎಡಿಟರ್ ಹುದ್ದೆಗೆ ಗ್ರಾಜ್ಯುಯೇಷನ್ ಅಥವಾ ಡಿಪ್ಲೊಮೊ ಆಗಿರಬೇಕಾಗುತ್ತೆ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್. ನೆಕ್ಸ್ಟ್ ವಯೋಮಿತಿ ಏನಿರಬೇಕು ಅಂತ ನೋಡೋಣ. ಅಸಿಸ್ಟೆಂಟ್ ಪಬ್ಲಿಕ್ ರಿಲೇಷನ್ಸ್ ಎಕ್ಸಿಕ್ಯೂಟಿವ್ಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 35 ವರ್ಷ, 18 ವರ್ಷದಿಂದ 35 ವರ್ಷದವರು ಹಾಕ್ಬೋದು. ಪಬ್ಲಿಕ್ ರಿಲೇಷನ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 40 ಇಯರ್ಸ್ ಇರುತ್ತೆ, 40 ವರ್ಷ. ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಗ್ರಾಫಿಕ್ ಡಿಸೈನರ್ ಮತ್ತು ವಿಡಿಯೋಗ್ರಾಫರ್ ಆ್ಯಂಡ್ ವಿಡಿಯೋ ಎಡಿಟರ್ ಈ ಮೂರು ಹುದ್ದೆಗಳಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 35 ವರ್ಷ ಇರುತ್ತೆ. ಇದಿಷ್ಟು ಏಜ್ ಲಿಮಿಟ್ನ ಡೀಟೇಲ್ಸು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್, ವಯೋಮಿತಿ ಸಡಿಲಿಕೆ ಎಷ್ಟಿರುತ್ತೆ ಅಂತ ಮೆನ್ಷನ್ ಮಾಡಿರೋದಿಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಶಾರ್ಟ್ ಲಿಸ್ಟ್ ಮಾಡಿ ಕ್ಯಾಂಡಿಡೇಟ್ಸ್ಗಳನ್ನ ಇಂಟರ್ವ್ಯೂಗೆ ಕರೀತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್. ನೆಕ್ಸ್ಟ್ ಸ್ಯಾಲರಿ ಡೀಟೇಲ್ಸ್ ನೋಡೋದಾದರೆ ಎಷ್ಟಿರುತ್ತೆ ಅಂತ. ಅಸಿಸ್ಟೆಂಟ್ ಪಬ್ಲಿಕ್ ರಿಲೇಷನ್ಸ್ ಎಕ್ಸಿಕ್ಯೂಟಿವ್ಗೆ 35,000 ಇರುತ್ತೆ. ನೆಕ್ಸ್ಟ್ ಪಬ್ಲಿಕ್ ರಿಲೇಷನ್ಸ್ ಎಕ್ಸಿಕ್ಯೂಟಿವ್ಗೆ 45,000 ಇರುತ್ತೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗೆ 35,000 ಇರುತ್ತೆ. ಗ್ರಾಫಿಕ್ ಡಿಸೈನರ್ ಮತ್ತು ವಿಡಿಯೋಗ್ರಾಫರ್ ಆ್ಯಂಡ್ ವಿಡಿಯೋ ಎಡಿಟರ್ ಹುದ್ದೆಗೆ 30,000 ಇರುತ್ತೆ. ಇದಿಷ್ಟು ಸ್ಯಾಲ್ರಿಗಳ ವಿವರ. ನೆಕ್ಸ್ಟ್ ನೀವು ಹೇಗೆ ಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳೋದಾದರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ನೀವು ಇದನ್ನು ಆಫ್ಲೈನಲ್ಲೇ ಹಾಕಬೇಕು. ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಿ ಅದನ್ನು ಫಿಲಪ್ ಮಾಡಿ ನೀವು ಈ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ. ಯಾವ ಅಡ್ರೆಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ ಈ ಅಡ್ರೆಸ್ಸು. ಕಂಟ್ರೋಲರ್ ಆಫ್ ಅಡ್ಮಿನಿಸ್ಟ್ರೇಷನ್, ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್, 33 ಬ್ಲಾಕ್ GN ಸೆಕ್ಟರ್ V, ಬಿಧಾನ್ ನಗರ್, ಕೋಲ್ಕತ್ತಾ 700091. ಇದು 23 ಸೆಪ್ಟೆಂಬರ್ 2024 ಒಳಗಡೆ ಕಳಿಸ್ಬೇಕಾಗತ್ತೆ. ಮತ್ತು ಅಪ್ಲಿಕೇಶನ್ ಏನೋ ಮೆನ್ಷನ್ ಮಾಡ್ತಿರಲ್ಲ ಅದರ ಸ್ಕ್ಯಾನ್ಡ್ ಕಾಪಿನ ಇಮೇಲ್ ID ಗೆ ಕಳಿಸ್ಬೇಕಾಗತ್ತೆ. ypncsm@gmail.com ಈ ಇಮೇಲ್ ID ಗೆ ನೀವು ಸ್ಕ್ಯಾನ್ಡ್ ಕಾಪಿ ಆಫ್ ಅಪ್ಲಿಕೇಶನ್ನ ಕಳಿಸ್ಬೇಕಾಗತ್ತೆ. ಓಕೆನಾ? ಯಾವತ್ತು ಓಪನ್ ಆಗಿದೆ ಅಪ್ಲಿಕೇಶನ್ ಅಂತ ಹೇಳೋದಾದರೆ 3 ಸೆಪ್ಟೆಂಬರ್ 2024ಕ್ಕೆ ಅಪ್ಲಿಕೇಶನ್ ಓಪನ್ ಆಗಿದೆ. ಕೊನೆಯ ದಿನಾಂಕ 23 ಸೆಪ್ಟೆಂಬರ್ 2024ಕ್ಕೆ ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಪೋಸ್ಟ್ ಮಾಡಬೇಕಾಗತ್ತೆ ಈ ಅಡ್ರೆಸ್ಗೆ. ಓಕೆ, ನೆಕ್ಸ್ಟು ಅಪ್ಲಿಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ನಾನು ನಿಮಗೆ ಅಪ್ಲಿಕೇಶನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲ್ನಲ್ಲಿ ಎಲ್ಲ ಅಪ್ಲಿಕೇಶನ್ಗಳನ್ನು ಕೊಟ್ಟಿರ್ತೀನಿ. 3 ಹುದ್ದೆಗಳಿಗೂ ಅಂದರೆ APR ಆ್ಯಂಡ್ PR ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಗ್ರಾಫಿಕ್ ಡಿಸೈನರ್ ಆ್ಯಂಡ್ ವಿಡಿಯೋ ಎಡಿಟರ್ ಈ 3 ಹುದ್ದೆಗಳಿಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇರುತ್ತೆ. ಅದು 3ನ್ನು ಕೊಟ್ಟಿರ್ತೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇದು APR ಆ್ಯಂಡ್ PR ಅಪ್ಲಿಕೇಶನ್ ಫಾರ್ಮು, ಇದಿಷ್ಟಿರುತ್ತೆ. ಇದಿಷ್ಟನ್ನು ಫಿಲ್ ಮಾಡಬೇಕಾಗತ್ತೆ. ಇನ್ನೊಂದು ಅಪ್ಲಿಕೇಶನ್ ಇಲ್ಲಿದೆ, ಇದು ಗ್ರಾಫಿಕ್ ಡಿಸೈನರ್ ಆ್ಯಂಡ್ ವಿಡಿಯೋ ಎಡಿಟರ್ಗೆ ಅಪ್ಲಿಕೇಶನ್ ಫಾರಮ್ಮು. ಇದಾದ ನಂತರ ನೆಕ್ಸ್ಟು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗೆ ಇದು ಅಪ್ಲಿಕೇಶನ್ ಫಾರಮ್. ಈ 3 ಅಪ್ಲಿಕೇಶನ್ನು
ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ನಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟೇ ವಿಸಿಟ್ ಮಾಡಿಬಿಟ್ಟು ಜಾಬ್ ಡೀಟೇಲ್ಸ್ ತಿಳ್ಕೊತೀನಿ ಅಂತ ಹೇಳೋದಾದರೆ ನೀವೇನಾದರೂ, ಇಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ. nscm.gov.in ಇದು ಅಫಿಷಿಯಲ್ ವೆಬ್ಸೈಟ್. ಎಲ್ಲ ವಿವರಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಮಿಕ್ಕಿದೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡಿರ್ತೀನಿ. ನೆಕ್ಸ್ಟ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.